ಹೆಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ರೀ ಎಲ್ಲರಿಗೂ. ಏನು ಮಾಡಕತ್ತೀರಿ, ಹೆಂಗದಿರಿ, ಆರಾಮದಿರಿ ಅನ್ಕೋತಾನೆ. ನೋಡ್ರಿ ನಮ್ಮ ಬುದ್ಧಗಳು ಸ್ವಲ್ಪ ಕಡೆ ಕುಂತಾರ, ಅವ್ರನ್ನ ಸರಿ ಮಾಡೋಣಂತ. ಸೊ ಇವತ್ತಿನ ವ್ಲಾಗ್ ಒಳಗೆ ಏನೈತಂತ ನೋಡೋಣ ಬರ್ರಿ. ಇವತ್ತು ನೋಡ್ರಿ ಎಲ್ಲರ್ಕಿಂತ ಜಲ್ದಿ ನಾನು ಎದ್ದೀನಿ, ಎಲ್ಲರೂ ಮಲ್ಕೊಂಡಾರ. ಆ್ಯಕ್ಚುಲಿ ನೀನು ಕೆಲಸ ಭಾಳ ಆಗಿದ್ದು, ಆದರೂ ಕೂಡ ಇವತ್ತು ಜಲ್ದಿ ಮಾಡ್ಕೊಳ್ಳೋಣ. ಯಾಕಂದ್ರೆ ದಿನ ಏನಾಗತ್ಬಿಟ್ಟದಂದ್ರೆ ಬರೀ ಫುಲ್ ಡೇ ಅಡುಗೆ ಒಳಗೆ ಟೈಮ್ ಹೊಂಟ್ಬಿಟ್ಟತ್ರಿ. ಅದ್ರಾಗ ಈ ವ್ಲಾಗ್ ಮಾಡ್ಕೋತಿರ್ತೀನಿ ಅಂದ್ರೆ ವಿಡಿಯೋಸು ಬೇಕು ನನಗೆ. ಹೀಗಾಗಿ ಸ್ವಲ್ಪ ಏನಾಗ್ಬಿಡತ್ತಂದ್ರೆ ಟೈಮ್ ಹಿಡಿಯತೈತಿ. ಅದಕ್ಕೆ ಜಲ್ದಿನೇ ಎದ್ದು ಜಲ್ದಿ ಕೆಲಸ ಮುಗಿಸ್ಕೊಳ್ಳೋನು. ಮತ್ತು ಮೆನು ಮೊದಲು ಫಿಕ್ಸ್ ಮಾಡ್ಕೊಂಡಷ್ಟು ಚಲೋ ಅಂಥೇಳಿ ಮೊದಲೇ ಹೇಳೋಕ್ಕಿಂತ ಮುಂಚೆನೇ ವಿಚಾರ ಮಾಡ್ಕೊಂಡೆ ಎದ್ದಿದ್ನಿ, ಹಿಂಗೆ ಮಾಡ್ಕೊಂಬಿಡೋಣ ಅಂಥೇಳಿ. ಅದಕ್ಕೆ ಪಟ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿರಿ. ಗೋಬಿ ಮಸ್ತ್ ಫ್ರೆಶ್ ಇತ್ತು, ಗೋಬಿ ಇದನ್ನು ಮಾಡಿಕೊಂಡೆ. ಈ ಕಡೆ ರಾಗಿ ಅಂಬ್ಲಿ ರೀ, ನನ್ನ ಮಗ ಸ್ಕೂಲಿಗೆ ಹೋಗ್ತಾನ, ನನ್ನ ಮಗಗೆ ಕಂಪಲ್ಸರಿ ರಾಗಿ ಅಂಬ್ಲಿ ಬೇಕಾ. ಇತ್ತೀಚೆಗೆ ಏನು ಮಾಡಕತ್ತೇನೆ ಅಂತಂದ್ರೆ ಮೊದಲು ರಾಗಿ ಅಂಬ್ಲಿ ರೆಡಿ ಮಾಡ್ಕೊಳಕತ್ತೇನೆ. ಅಂದ್ರೆ ಮಿಲ್ಕ್ ಶೇಕ್ ಕಡಿಮೆ ಮಾಡೇನಿ ರೀ. ಎದಕ್ಕಪ್ಪ ಅಂತಂದ್ರೆ ದಿನ ಮಿಲ್ಕ್ ಶೇಕ್ ಕೊಡೋದು ಹೀಟ್ ಆಗ್ತದೆ ರೀ ಬಾಡಿಗೆ. ಅದ್ರಾಗ ಒಂದು ಸ್ವಲ್ಪ ಖರ್ಜೂರದು ಖಾಲಿ ಆಗಿದ್ದು, ನಾವಿಲ್ಲಿ ಶುಕ್ರವಾರಕ್ಕೊಮ್ಮೆನ ಡ್ರೈ ಫ್ರೂಟ್ಸ್ ತೊಗೊಂಡಿರ್ತೀವಿ. ಇನ್ನು ಈಗ ಏನಾಗ್ಬಿಟ್ಟದಂದ್ರೆ 2 ಶುಕ್ರವಾರ ತಪ್ಪೈತ್ರಿ, ಅದ್ರ ಸಲುವಾಗಿ ಹಂಗಾಗೈತಿ. ಅದು ರಾಗಿ ಅಂಬ್ಲಿ ಮಾಡಿ ಕಡೆ ಏನು ಮಾಡಕತ್ತೆ ಅಂದ್ರೆ ಗೋಬಿನ ಈ ರೀತಿಯಾಗಿ ರೆಡಿ ಮಾಡ್ಕೊಳಕತ್ತೀರಿ. ನಾ ಹೆಚ್ಚೋದು ಕಡಿಮೆ ರೀ ಗೋಬಿನ, ಹಿಂಗೆ ಬಿಚ್ಕೊಂಡ್ಬಿಡ್ತೇನೆ ಅದನ್ನು. ಸ್ವಲ್ಪ ಫ್ಲವರ್ ಸ್ವಲ್ಪ ಬಿಚ್ಕೊಂಡ್ಬಿಟ್ಟೆ ಅಂದ್ರೆ ಟೇಸ್ಟಿ ಅನ್ನಿಸ್ತೈತಿ. ಹೆಚ್ಚಿದ್ರು ಚಲೋ ಆಗ್ತೈತೆ ರೀ, ಏನಿಲ್ಲ ಹಾಗೇನಿಲ್ಲ. ನನಗೆ ಹಿಂಗೆ ರೂಢಿ ಇರ್ತೈತಿ, ಹಿಂಗೆ ಮಾಡ್ಕೊಳ್ಳೋದು ಇಷ್ಟ ಆಗೋದು. ಮತ್ತು ಇದನ್ನು ಸ್ವಲ್ಪ ರಾತ್ರಿನ ಮಾಡಿಟ್ಟಿರ್ತೀನಿ. ರಾತ್ರಿ ಫಿಕ್ಸ್ ಮಾಡಿರಲಿಲ್ಲ ನಾನು ಮೆನು, ಬೆಳಿಗ್ಗೆ ಫಿಕ್ಸ್ ಮಾಡಿಕೊಂಡೆ. ಮತ್ತು ರಾತ್ರಿ ಸ್ವಲ್ಪ ಕೆಲಸನೂ ಭಾಳ ಆದವಲ್ರಿ, ಟಯರ್ಡ್ ಆಗಿದ್ದೆ, ಪೂಜಾನೂ ಸಂಜಿಕೆ ಆತನೇ. ಹೀಗಾಗಿ ಸೊ ಈ ರೀತಿಯಾಗಿ ಬಿಡಿಸ್ತೇನೆ ರೀ. ಹುಳ ಇದ್ದರೂ ಕಾಣ್ತಾವೆ, ಗೊತ್ತಾಗ್ತೈತಿ ಕೈಯಾಗ. ಫ್ರೆಶ್ಶು ಇತ್ತಂದ್ರೆ ಮಸ್ತ್ ಬರ್ತೈತಿ, ಫ್ರೆಶ್ ಇಲ್ಲ ಅಂತಂದು ತೆಗೆದ್ಬಿಡೋದು ಚಲೋ. ಸೊ ಸ್ವಲ್ಪ ಇದ್ರೊಳಗೆ ಔಷಧ ಭಾಳ ಹೊಡಿತಾರೆ ಅಂತ ಹೇಳ್ತಾರಲ್ರಿ. ಹೀಗಾಗಿ ನಾನು ಏನು ಮಾಡ್ತೇನೆ ಅಂದರೆ ಉಪ್ಪು ಮತ್ತು ಅರಿಶಿನ ಹಾಕಿ ನೆನೆ ಇಡ್ತೇನೆ. ಈ ರೀತಿ ಅವನ್ನೆಲ್ಲ ಬಿಚ್ಚಿ ತೆಗೆದು ನೆನೆ ಇಡ್ತೇನೆ ರೀ. ಸೊ ಅದು ಒಂದು ಕಡೆ ಕೆಲಸ ಆದರೆ, ಈ ಕಡೆ ನನ್ನ ಮಗ ಸ್ಕೂಲಿಗೆ ಹೊಂಟಾನ. ದೊಡ್ಡ ಮಗ ರಾಗಿ ಗಂಜಿ ಅದು ಕುಡಿದು ಇದನ್ನು ಒಂದಿಷ್ಟು ಕಾಳು ನೆನೆ ಹಾಕಿರ್ತೇನೆ ರೀ. ಕಾಳು ತಿಂದು ಹೋಗ್ಬಿಡ್ತಾನವ. ಇನ್ನು ಸ್ವಲ್ಪ ಕಾರ್ನ್, ನನ್ನ ಮಗ ಸ್ವೀಟ್ ಕಾರ್ನ್ ನೋಡಿ ಸ್ವೀಟ್ ಕಾರ್ನ್ ಅನ್ನಕತ್ತಿದ್ದ. ಅದಕ್ಕೆ ಮಾಡೋನು ಅಂತಂದ್ರೆ ಆ್ಯಕ್ಚುಲಿ ಸ್ವೀಟ್ ಕಾರ್ನ್ ಅಲ್ರಿ, ಜವಾರಿ ಕಾಳು. ನನಗರ ಏನಂದ್ರೆ ಅಷ್ಟು ಟೇಸ್ಟ್ ಬರಲ್ಲ ರೀ ಇದು ಜವಾರಿ ಕಾಳು. ಅಂದ್ರೆ ಹಂಗಲ್ರಿ, ಆ್ಯಕ್ಚುಲಿ ಟೇಸ್ಟ್ ಇರೋದನ್ನೇ ಇದೆ, ಬಟ್ ಸ್ವೀಟ್ ಕಾರ್ನಂಗೆ ಮಾಡಿದ್ರೆ ಟೇಸ್ಟ್ ಬರಲ್ಲ. ಉಪ್ಪು ಹಾಕಿ ಕುದಿಸ್ಬೇಕು ರೀ, ಮಸ್ತ್ ಟೇಸ್ಟ್ ಇರ್ತಾವೆ. ನನಗೆ ಗೊತ್ತಿದ್ರೆ ನಾನು ಅವ್ನು ಸುಲಿದಿದ್ದು ತರಬೇಡ ಅಂತ ಹೇಳ್ತಿದ್ನಿ. ಸೊ ಈ ಕಡೆ ನೋಡಿರಿ, ಈ ರೀತಿಯಾಗಿ ಇದನ್ನು ಉಪ್ಪು ಹಾಕಿ ನೆನೆಸಿಟ್ಕೊಂಡಿರ್ತೀನಿ. ಅಂದ್ರೆ ಏನಾಗ್ಬಿಡ್ತೈತೆ ಅಂತಂದ್ರೆ ಫುಲ್ ಎಲ್ಲ ಫ್ರೆಶ್ ಇರ್ತದೆ. ಇದು ಮೆಡಿಸಿನ್ ಏನು ಹಾಕಿರ್ತಾರಲ್ರಿ, ಔಷಧ ಹೊಡೆದಿರ್ತಾರಲ್ಲ, ಅದೆಲ್ಲ ಕಡಿಮೆ ಆಗಿಬಿಡ್ತೈತಿ ಅದ್ರ ಎಫೆಕ್ಟ್ ಅಂಥೇಳಿ. ಇನ್ನು ಈ ಕಡೆ ಧ್ರುವಾಗ ಉಪ್ಪಿಟ್ಟು ಮಾಡ್ಕೊಳಕತ್ತೇನೆ ರೀ, ಈ ಕಡೆ ಗೋಬಿ ಪಲ್ಯ ಮಾಡ್ಕೊಳಕತ್ತೀನಿ. ಸೊ ಇವತ್ತು ಟೋಟಲಿ ಮಾರ್ನಿಂಗಿಂದ ಬ್ಯೂಸಿ, ಮಾರ್ನಿಂಗಿಂದ ಜಲ್ದಿ ಅಡುಗೆ ಮುಗಿಸ್ಕೊಳ್ಬೇಕು ಅನ್ನೋದು ನನ್ನ ವಿಚಾರ. ಒಂದು ಕಡೆ ತಟ್ಟಾಗಿ ಖಾಲಿ ಆಗ್ತಾನೆ ರೀ ಅಂಥೇಳಿ. ಇನ್ನು ಗೋಬಿ ಸ್ವಲ್ಪ ಏನಾಗ್ತದೆ ಅಂದರೆ ಕಡಿಮೆ ಆಗಿಬಿಡ್ತ್ರಿ ಅದು. ಹೀಗಾಗಿ ಆಲೂಗಡ್ಡೆ ಮಾಡಿ ಕೊಡಿಸ್ಕೊಂಡೆ. ಅದಕ್ಕೆ ಹಸಿ ಆಲೂಗಡ್ಡಿನ ಬಡ ಎಣ್ಣೆಗ ತಾಳ್ಸಕ್ಕೆ ಹಾಕಿದ್ನಿ. ಈಚೆ ಕಡೆ ಏನಪ್ಪ ಅಂದ್ರೆ ಧ್ರುವನ ಉಪ್ಪಿಟ್ಟು ಮಾಡಾಕತ್ತೀನಿ. ಸೊ ನೋಡಾಕತ್ತೀರಿ ನೀವು. ಆ್ಯಕ್ಚುಲಿ ಕಾಲೇಜಿಗೆ ಹೋಗುವಾಗ ನಾನು ಹಿಂಗೆ ಮಾಡ್ಕೋತಿರ್ತಿದ್ನಿ ರೀ. ಈಗ ಮನ್ಯಾಗಿದ್ದಾಗಿಂದ ಅವನದೊಮ್ಮೆ ಇವನದೊಮ್ಮೆ ಅದೊಮ್ಮೆ ಇದೊಮ್ಮೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೇನಿ. ಸ್ವಲ್ಪ ಭಾಳ ಲೇಝಿ ಆಗಿಬಿಟ್ಟೇನಿ ರೀ, ಅದು ನಿಜ ಹೇಳ್ತೇನೆ. ನಾನು ಅದಕ್ಕೆ ನೆಕ್ಸ್ಟ್ ಟೈಮ್ ಮೊದಲು ಜಾಯಿನ್ ಆಗ್ಬೇಕು ಅಂದ್ಕೊಂಡಿನಿ ವರ್ಕಿಗೆ. ಇನ್ನು ನೋಡಿರಿ ಹೆಂಗಾಗೈತಿ ಅಡುಗೆ. ಭಾಳ ಹರಿಬರಿ ಒಳಗೆ ಮಾಡಕ್ಕೆ ಹೊಂಟ್ವಿ ಅಂತಂದ್ರೆ ಈ ರೀತಿ ಆಗ್ತೈತಿ. ಅಲ್ಲೇ ಆಲೂಗಡ್ಡೆ ತಾಳ್ಸಕ್ಕಿಟ್ಟೇನಿ, ಇಲ್ಲೇ ಇವನು ಕುದಿಸಿಟ್ಕೊಂಡೇನಿ ರೀ. ಬಟ್ ಭಾಳ ಸರಿ ಆಗಿಲ್ಲ ರೀ ಅವ. ಗೊತ್ತಾತು ನನಗೇನೂ ಆಗಲ್ಲ ಇವು ಅಂಥೇಳಿ ಹಂಗೆ ಇಟ್ಕೊಂಡೆ ಅವನ್ನ. ಇವು ನೋಡಿರಿ ಆಲೂಗಡ್ಡೆ ಎಣ್ಣೆಯಾಗ ತಾಳ್ಸುವಾಗ ಹೆಂಗೆ ಅಂದ್ರೆ ಈ ರೀತಿನ ಮುಚ್ಚಿಟ್ಬಿಡ್ಬೇಕು ರೀ. ಜೀರಿಗೆ ಹಾಕಿ, ಜೀರಿಗೆನೂ ಹಾಕಂಗಿಲ್ಲ ನಡಿತೈತಿ. ಅವನ್ನ ಹಿಂಗೆ ಕಟ್ ಮಾಡಿ ನೋಡ್ಬೇಕು, ಅವು ಕರೆಕ್ಟ್ ಕಟ್ಟಾಗಕತ್ತು ಅಂದ್ರೆ ಬಡ ಅದಕ್ಕೆ ನೀವು ಉಳ್ಳಾಗಡ್ಡಿ ಅದು ಸೇರಿಸ್ಕೋಬೋದು. ಅದ್ರ ಬದಲಿಗೆ ಏನಂದ್ರೆ ಫ್ಲವರ್ ಹಾಕ್ಕೊಳಕತ್ತೀನಿ. ಇನ್ನು ಗೋಬಿ ಅಂತ ಹೇಳ್ತಿರಲ್ಲ, ಫ್ಲವರ್ ಹಾಕ್ಕೊಳಕತ್ತೀನಿ. ಸೊ ಎರಡೂ ಕೂಡಿದ್ರೆ ಜಾಸ್ತಿ ಆಕೈತೆ ರೀ ಪಲ್ಯ, ಟೇಸ್ಟಿನೂ ಆಗ್ತೈತಿ, ಹುಡುಗರಿಗೆ ಭಾಳ ಸೇರ್ತೈತಿ. ಒಮ್ಮೆ ನಮಗೆಲ್ಲ ಹೆಂಗೆ ಅನಿಸುತ್ತೆ ಅಂದ್ರೆ, ಇದು ನೀರಾಗ ನೀವು ಕುದಿಸ್ಕೊಂಡು ಮಾಡಿದ್ರಿ ಅಂದ್ರೆ ಈ ಟೇಸ್ಟ್ ಬರಲ್ಲ ರೀ, ಬರೀ ಎಣ್ಣೆ ಒಳಗೆ ತಾಳಿಸ್ಬೇಕಾ. ಮತ್ತು ನೀರಾಗೂ ಏನೋ ಒಂದು ಕುದಿಸ್ಕೊಂಡು ಒಗ್ಗರ್ಣೆ ಕೊಡ್ತಾರಂತ. ನಾನು ಹಂಗೆ ಮಾಡಂಗಿಲ್ಲ, ಜಸ್ಟ್ ನಾ ಇದೇ ರೀತಿನೇ ಮಾಡ್ಕೋತೀನಿ. ಆಲೂಗಡ್ಡೆ ಸ್ಕಿಪ್ ಮಾಡಿದ್ರೂ ಪಟ್ ಅಂಥೇಳಿ ಎಣ್ಣೆ ಹಾಕಿದಾಕಿನ ಸಾಸಿವೆ ಜೀರಿಗೆ ಕೊಟ್ಟಾಕಿನ ಉಳ್ಳಾಗಡ್ಡಿ ಹಾಕೋದಾಕಿನ ಇವನ್ನ ಹಾಕಿಬಿಡ್ತೇನೆ ಗೋಬಿನ. ಹಾಕಿ ಅದು ಉಳ್ಳಾಗಡ್ಡಿ ಜೋಡಿ ಆರಾಮಾಗಿ ಬೆಂದ್ಕೋತ ಹೋಗ್ಬಿಡ್ತೈತಿ. ಒಂದು ಸ್ವಲ್ಪ ನೀವು ಉಪ್ಪು ಉದುರಿಸ್ಬಿಟ್ರಿ ಅಂದ್ರೆ ತಾನೇ ಅದ ನೀರು ಬಿಟ್ಕೊಂಡು ಬೆಂದು ಹೋಗ್ಬಿಡ್ತೈತೆ ರೀ.
ಇನ್ನು ನೋಡ್ರಿ ಈ ಕಡೆ ಉಪ್ಪಿಟ್ಟು ರೆಡಿ ಆಯ್ತು ಧ್ರುವನ ಉಪ್ಪಿಟ್ಟಿಗೆ ನೀವು ಬೇಕಾದ ವೆಜಿಟೇಬಲ್ ಹಾಕೋಬೋದು. ನಾನು ಮೆಣ್ಸಿನ್ಕಾಯಿ ಒಂದು ಸ್ಕಿಪ್ ಮಾಡಿ ಎಲ್ಲ ಹಾಕ್ಕೊಂಡಿರ್ತೀನಿ. ಒಂದೊಂದು ಸರಿ ಇಲ್ಲ ಅಂದ್ರೆ ಟೊಮೆಟೊ ಅದಷ್ಟು ಹಾಕಿ ಮಾಡಿರ್ತೀನಿ. ಸ್ವಲ್ಪ ಅವ್ನಿಗೆ ಸೇರ್ತೈತೆ ರೀ. ಮತ್ತು ಹಿಂಗೆ ಒಗ್ಗರ್ಣೆ ಕೊಟ್ಟು ಮಾಡಿದ್ರೆ ಅವಂಗೂ ಅಂದ್ರೆ ಅವ್ರ ಅಣ್ಣನ ಜೊತೆ ಅದನ್ನು ತಿಂದಂಗೆ ಆಗ್ತೈತಿ. ಇಲ್ಲ ಅಂದ್ರೆ ನಂದೇ ಬೇರೆ ಮಾಡೀನಿ ಅಂತ ನಿಂದಿರ್ತಾನೆ, ನಂಗೆ ಇದು ಬ್ಯಾಡ್ ಅಂತ ನಿಂದಿರ್ತಾನೆ. ಸೊ ಈ ಕಡೆ ಆ ಕಡೆ ನಾಷ್ಟ ರೆಡಿ ಆಗ್ತೈತಿ, ಆ ಕಡೆ ಧ್ರುವಂದ್ರೆ ಅಷ್ಟು ನಾಷ್ಟ ರೆಡಿ ಆಗೈತಿ, ಈ ಕಡೆ ಪಲ್ಯನೂ ರೆಡಿ ಆಗ್ತೈತಿ ನೋಡಿರಿ. ಈ ರೀತಿ ಪಲ್ಯ ಹಿಂಗೆ ಕಟ್ ಮಾಡಿ ನೋಡೋದು. ಅದು ಕಟ್ ಆಗಲಿಲ್ಲ ಓಕೆ, ಸ್ವಲ್ಪ ಮುಚ್ಚಿಡ್ರಿ. ಕಟ್ ಆಯಿತು ಅಂತಂದ್ರೆ ಸಾಕು. ಅದಕ್ಕೆ ಉಪ್ಪು ಖಾರ ನೀವೇನು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿರ್ತೀರ ಅದನ್ನು ಹಾಕೊಂಬಿಡ್ಬೋದು. ಆಲೂಗಡ್ಡೆನೂ ಹಂಗೆ, ಗೋಬಿನೂ ಹಂಗೆ ನಾನು ಮಾಡೋದು. ಸೊ ಈಸಿ ಮೆಥಡ್ ಇವು ನನಗೆ ಅನಿಸ್ತತಿ. ಮತ್ತು ಇನ್ನು ಕುದಿಸಿ ತೆಗಿ ಅದನ್ನು ಇದನ್ನು ಮಾಡ ನನಗೆ ಆಗಂಗಿಲ್ಲ. ಅದು ಈಸಿನೇ ಐತಂತ, ಬಟ್ ನನಗೆ ಇದೇ ಚಲೋ ಅನಿಸ್ತತಿ. ಹಿಂಗಾಗಿ ಇದನ್ನ ಮಾಡಿರ್ತೇನೆ ರೀ. ಇನ್ನು ನೋಡಿರಿ ಇಲ್ಲಿ ಒಗ್ಗರ್ಣೆ ಕೊಟ್ಕೊಳಕತ್ತೀನಿ. ಅಡುಗೆ ಏನು ಬಿಡ್ರಿ ಭಾಳ ಹೊತ್ತಿಂದಲ್ಲ, ನಾಷ್ಟ ಸಪ್ರೇಟ್ ಎಲ್ಲ ಸಪ್ರೇಟ್ ಬೇಕಾದಂಗೆ ಮಾಡ್ಬೋದು. ಬಟ್ ಸಮಸ್ಯೆ ಇರೋದು ಎಲ್ಲಿ ಅಂದರೆ ನನ್ನ 2ನೇ ಮಗನಲ್ಲಿ. ಯಾಕಪ್ಪ ಅಂದ್ರೆ ಏನು ನಮೂನಿ ಕಿರಿಕಿರಿ ಮಾಡ್ತಾನೆ ರೀ, ಅದನ್ನು ತಡ್ಕೊಳಕ್ಕಾಗಂಗಿಲ್ಲ. ಅದು ಕೊಡು, ಇದು ಕೊಡು, ಅದನ್ನು ಆಡಕ್ಕೆ ಕೊಡು, ಇದನ್ನು ಆಡಕ್ಕೆ ಕೊಡು, ತಿನ್ನಕ್ಕೆ ಕೊಡು, ನೀನು ಬಾ ಕುಂದ್ರು ಬಾ. ಇದು ಮುಗಿಸಿದ್ಮೇಲೆ ಆ ಸಾಮಾನು ತೊಗೊಳ್ಳೋದು, ಹೋಗಿ ಅಡುಗೆ ಮನೆದು ತೊಗೊಂಡು ಹಾಲ್ನಾಗ ಇಡೋದು, ಹಾಲ್ನಾಗಿಂದ ತೊಗೊಂಡು ಹೊರಗೆ ಇಟ್ಟು ಬರೋದು, ರೂಮ್ನ್ಯಾಗ ತೊಗೊಂಡು ಹಾಲ್ನಾಗ ಇಡೋದು, ಹಾಲ್ನಾಗಿಂದ ತೊಗೊಂಡು ರೂಮ್ನಾಗ ಇಡೋದು. ಹುಡುಕಿ ಎತ್ತಿಟ್ಟು ಇರೋ ಎನರ್ಜಿ ಎಲ್ಲ ಖಾಲಿ ಮಾಡ್ಕೊಂಡಿರ್ತೀನಿ ರೀ ನಾ. ನನಗೆ ಒಮ್ಮೊಮ್ಮೆ ಶಾಕ್ ಅನಿಸ್ತೈತಿ, ಯಪ್ಪಾ ಹೆಂಗೆ ಮಕ್ಳು ಇರ್ತಾವೆ ಮಾರಾಯ ಅಂಥೇಳಿ. ಸೊ ನೋಡಿರಿ, ಈಗ ಉಳ್ಳಾಗಡ್ಡಿ ಹಾಕ್ಕೊಂಡೆ. ನೀವು ಕೆಂಪು ಖಾರ ಬೇಕಂದ್ರೆ ಹಾಕೋಬೋದು. ನಾನು ಕೆಂಪು ಖಾರನೂ ಹಾಕ್ಕೊಂಡು ಮಾಡಿರ್ತೀನಿ. ಮೆಣಸಿನ್ಕಾಯಿ ಹೆಚ್ಚಿಟ್ಟಿದ್ರೆ ಮೆಣಸಿನ್ಕಾಯಿ ಹಾಕ್ಕೋಬೋದು. ಮತ್ತು ಟೊಮ್ಯಾಟೊ ಹಿಂಗೇನಾದ್ರು ನೀವು ಹಾಕ್ಕೋಬೋದು. ನಾ ಟೊಮ್ಯಾಟೊ ಸ್ವಲ್ಪ ಲಾಸ್ಟಿಗೆ ಹಾಕೋದು ಜಾಸ್ತಿ ರೀ. ಸೊ ಇವ್ನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಬೆಂದಾಕಿ ಬಿಡ್ರಿ ಬೇಕಂತಂದ್ರೆ. ಇಲ್ಲ ಅಂದ್ರೆ ಅರಿಶಿನ ಮತ್ತು ಉಪ್ಪು ಹಾಕಿಬಿಡ್ರಿ. ಅಂದ್ರೆ ಅದೇ ನೀರೊಳಗನ ಪಲ್ಯ ಆಗಿಬಿಡ್ತತಿ. ಉಪ್ಪು ಹಾಕಿದ ತಕ್ಷಣ ಬಿಟ್ಬಿಡ್ತದೆ ರೀ ಅದು ನೀರು. ಸೊ ಅದು ನೀರೇನು ಬಿಡ್ತದಲ್ಲ ಅದ್ರೊಳಗೆ ಬೆಂದು ಬಿಡ್ತಾವೆ, ಮುಗಿದೋತು. ಏನೂ ಒಂದು ಹನಿ ನೀರು ಸೇರ್ಸಂಗಿಲ್ಲ. ನೀವು ಹಿಂಗೆ ಮಾಡಿ ಬೇಕಂತಂದರೆ ಇದಕ್ಕೆ ಸಾಸ್ ಕುಡಿಸಿ ಚಪಾತಿ ರೋಲ್ ಮಾಡಿ ಕೊಡ್ಬೋದು ಮಕ್ಕಳಿಗೆ. ಭಾಳ ಇವನ್ ಲಂಚ್ ಬಾಕ್ಸಿಗೆ ಸತ್ಯಕ್ಕೆ ಮಸ್ತ್ ಅನಿಸ್ತತಿ. ನಾನು ಸಂಜೆಗೆ ನನ್ನ ಮಗ ಸಿಗ್ತಾನಲ್ರಿ ದೊಡ್ಡವ, ಹೀಗಾಗಿ ಸಂಜೆಗೆ ಕೊಟ್ಟಿರ್ತೇನೆ ಅವಂಗೆ. ನೋಡಿರಿ ನಾನು ಲಾಸ್ಟಿಗೆ ಟೊಮೆಟೊ ಹಾಕ್ಕೊಂಡೆ. ಸೊ ಪಲ್ಯ ರೆಡಿ ರೀ. ಏನು ಈ ಕಡೆ ಇದು ಆಗೋಡ್ದು ಅದು ಆಗಿಬಿಡ್ತೈತೆ ರೀ. ಮತ್ತು ಇನ್ನು ಸ್ಪೆಷಲ್ ವಾಂಗಿಬಾತ್ ಮಾಡಿದ್ನಿ ರೀ. ಸೊ ಭಾರಿ ಸ್ಪೆಷಲ್ ಇರ್ತೈತೆ ಇದು ಸ್ಪೆಷಲಾಗಿ ಬದ್ನಿಕಾಯಿ ತೊಗೊಂಡು ಮಾಡ್ಬೇಕು, ಗೊತ್ತಿರ್ಬೇಕು ನಿಮ್ಗೆ. ನಮ್ಮ ಮನ್ಯಾಗ ಹಂಗೆ ಮಾಡಂಗಿಲ್ಲ ನಾವು. ಬದ್ನಿಕಾಯಿಲೇನ ಮಾಡ್ತೇವೆ, ಬಟ್ ಉಳಿದ ಬದ್ನಿಕಾಯಿ ಪಲ್ಯಲೇ ಮಾಡ್ತೀವಿ. ಶೇಂಗಾ ಸ್ಕಿಪ್ ಆಗಿತ್ತು ಅಂತೇಳಿ ಮ್ಯಾಗ ಶೇಂಗಾ ಹುರಿದು ಹಾಕೀನಿ, ಅಂದ್ರೆ ತಿಂತಾರೆ, ಇಲ್ಲಿಗೆ ತಿನ್ನಂಗಿಲ್ಲ. ರಾತ್ರಿ ಏನು ಮಾಡ್ಬೇಕು ರೀ, ನಿನ್ನೆ ನನ್ನ ಮಗ ಫ್ರೆಂಡ್ ಮನೆಗೆ ಹೋಗಿ ಊಟ ಅಲ್ಲೇ ಮಾಡ್ಕೊಂಬಂದ್ಬಿಟ್ಟ. ಬದ್ನಿಕಾಯಿ ಪಲ್ಯ ಅವ್ನ ಪಾಲಿಂದ ಎಲ್ಲ ಉಳಿದಿತ್ತು. ನಾನು ಇಬ್ಬರ ಆದ್ವಿ, ಮತ್ತು ನಾ 3 ಬದ್ನಿಕಾಯಿ ಪಲ್ಯ ಮಾಡಿದ್ನಿ. ಸೊ ನಾ ಅದಕ್ಕೆ ಏನು ಮಾಡಿಬಿಟ್ಟೆ, ಇವ್ರಿಗೆ ಹೇಳಿದೆ ಇವತ್ತು ಸ್ಪೆಷಲ್ ವಾಂಗಿ ಬಾತ್ ಅಂದೆ. ಅವ್ರಿಗೆ ಗೊತ್ತಾಯ್ತು ತಿನ್ನುವಾಗ, ಅವ್ರು ಕಲಿಸುವಾಗ ಗೊತ್ತಾಗಿತ್ತು. ಓಕೆ ಡನ್ ಅಂತಂದ್ರೆ ಚಲೋ ಆತಗಿ ಅಂತೇಳಿ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಹೆಚ್ಚಿ ಹಾಕಿ ಹಂಗೆ ಹಿಂಗೆ ಮಾಡ್ತೀನಿ. ಮಸ್ತಾಗಿತ್ತು ನೋಡ್ರಿ ಕರೆ ಅಂತಂದ್ರೆ. ಇನ್ನು ಹೆಂಗೆ ಕುಸ್ತಿ ಹಿಡ್ದಾನ ಹಠ ಬಾಳ್ರಿ, ಬೇಕಂದಿದ್ದು ಬೇಕಾ ಅಂತ ನಿಂದಿರ್ತಾನೆ ರೀ. ಸೊ ಇನ್ನು ನೋಡಿರಿ ಸ್ಕೂಲ್ ಬ್ಯಾಗ್ ಹಾಕೊಂಡು ಅವ್ರ ಅಜ್ಜಿ ಮನೆಗೆ ಹೊಂಟಾನ. ಆ್ಯಕ್ಚುಲಿ ಸಾರಿ, ಅಂಗನವಾಡಿಗೆ ಹೊಂಟಾನ ಇವತ್ತು. ಅಜ್ಜಿ ಮನೆಗೆ ಅಂತ ಹೇಳೇನ ಹತ್ತಿದ್ದು, ಬಟ್ ಅಂಗನವಾಡಿಗೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡ. ಇನ್ನು ಬರುವಾಗ ಯಾವ ಆಕಾರದಾಗ ಬರ್ತಾನೆ ಗೊತ್ತಿಲ್ಲ, ಹತ್ಕೋತ ಬರ್ತಾನೋ ನಕ್ಕೊಂತ ಬರ್ತಾನೋ ನನಗಂತೂ ಗೊತ್ತಿಲ್ಲ. ಸೊ ಚಲೋ ಆತಪ್ಪ, 1-2 ತಾಸನ್ನ ಜಲ್ದಿ ಕೆಲಸ ಮುಗಿಸ್ಕೊಂಡು ಅಂಥೇಳಿ ಬಡ ಅವನ್ನ ಸ್ಕೂಲಿಗೆ ಕಳಿಸಿ ಈ ಕಡೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ಕೊಂಡೆ ರೀ. ನಮ್ಮದು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಐತ್ರಿ, ಪ್ಲಸ್ IFB ಕಂಪ್ನಿದ, ಮತ್ತು 7.5 kg. ಸೊ ಒಂದು ಸ್ವಲ್ಪ ರಿಲೀಫ್ ಇದಿತ್ತು ಅಂತಂದ್ರೆ. ಬಟ್ ಮಷಿನ್ ಮೇಕ್ಸ್ ಮ್ಯಾನ್ ಲೇಝಿ ಅಂತ ಹೇಳ್ಬೋದು ನಾನು. ಇನ್ನು ಅಷ್ಟೊತ್ತಿಗೆ ನೋಡ್ರಿ ಧ್ರುವ ಬಂದ್ಬಿಟ್ಟ ಹೊಳ್ಳಿ. ಯಾರು ಏನಂದ್ರೆ ನಿಂಗೆ ಯಾಕೆ ಮಮ್ಮ ಕೊಡಲಿಲ್ಲ ಇವತ್ತು? ಮಮ್ಮ ಕೊಡಲಿಲ್ಲ. ಫುಲ್ ಅಳಾಕತ್ತಿದ್ದ, ಭಾಳ ಬಿದ್ರಾಗಿದ್ದ. ಯಪ್ಪ ನನಗರ ಮಲಗಿಸಿದ್ನಿ, ಅವನು ಮಲ್ಕೊಂಡಾಗು ದುಃಖದಾಗ ಇದ್ರಿ. ಇನ್ನು ಅಡ್ಗೆ ಮಾಡ್ಕೊಳ್ಳೋದಿತ್ತು ಸ್ವಲ್ಪ. ಏನಪ್ಪ ಅಂದ್ರೆ ಮಜ್ಜಿಗೆ ಸಾರು ಒಂದಿತ್ತು ರೀ ನಡಕ್ಕೆ. ಇದೆಲ್ಲ ಆತ್ಲ ಕೆಲಸ. ಇನ್ನು ಮಜ್ಜಿಗೆ ಸಾರು ಮಾಡ್ಕೊಳತ್ತೀನಿ. ಇನ್ನು ಮಜ್ಜಿಗೆ ಸಾರಿಗೆ ಶೇಂಗಾ ಹುರಿದು ಹಾಕ್ಕೊಂಡಿರ್ತೇನೆ ರೀ. ನೀವು ಹಂಗೆ ಮಾಡಿ ನೋಡಿರಿ, ಮಸ್ತ್ ಆಗ್ತತಿ, ಭಾಳ ಟೇಸ್ಟಿ ಆಗ್ತತಿ. ಸೊ ಉಳಿದಿದ್ದೆಲ್ಲ ಆ್ಯಸ್ ಯೂಜ್ವಲ್. ನೀವು ಹೆಂಗೆ ಮಾಡ್ತೀರಿ ನಂಗೆ ಗೊತ್ತಿಲ್ಲ. ನಾನು ಕರಿಬೇವು, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ, ಅಲ್ಲ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಏನಪ್ಪ ಅಂದ್ರೆ ಶೇಂಗಾ ಇವನ್ನೆಲ್ಲ ರುಬ್ಕೊಂಡು ಬೆಳ್ಳುಳ್ಳಿನ ಇವೆಲ್ಲ ಏನು ಮಾಡ್ಕೊತೇನೆ ಅಂದ್ರೆ ಪೇಸ್ಟ್ ಮಾಡ್ಕೊತೇನೆ ರೀ ನಾನು. ಇದನ್ನು ಮಜ್ಜಿಗೆ ಕುಡಿಸ್ಕೊಂಡು ಆಮೇಲೆ ಒಗ್ಗರ್ಣೆ ಕೊಟ್ಬಿಡ್ತೀನಿ. ಮಸ್ತ್
ಆಗ್ತದದು. ಶೇಂಗಾ ಇದನ್ನು ಆ್ಯಕ್ಚುಲಿ ನಮ್ಮ ನಾದಿನಿ ಹೇಳ್ಕೊಟ್ಟಿದ್ಲು ನನಗೆ. ಇವ್ರ ಕಸಿನ್ ಸಿಸ್ಟರ್ ಅದಾಳ, ಆಕೆ ಹೇಳ್ಕೊಟ್ಟಿದ್ಲು, ನನಗೆ ಗೊತ್ತಿರಲಿಲ್ಲ. ನಮ್ಮ ಮನ್ಯಾಗೆಲ್ಲ ನಾವು ಶೇಂಗಾ ಅದು ಹಾಕಂಗಿಲ್ಲ ತವ್ರ ಮನ್ಯಾಗ. ಇಲ್ಲೇ ಹಾಕ್ತಾರೆ ರೀ. ಅಂದ್ರೆ ಆಕೆ ಹೇಳ್ಕೊಟ್ಟಿದ್ದ ನನಗೆ, ಹಾಕಿ ನೋಡ್ರಿ ವೈನಿ ಅಂತೇಳಿ. ನನಗೆ ಅವಾಗಿಂದ ನಾನು ಕಂಪಲ್ಸರಿ ಹಾಕಿರ್ತೀನಿ, ಮಸ್ತ್ ಅನಿಸ್ತದೆ ನನಗೆ. ನಾ ಹಿಂಗೆ ರೀ ಒಂದು ಸ್ವಲ್ಪ ಹೊಸದಿದ್ರೆ ಭಾಳ ಜಲ್ದಿ ಇಷ್ಟಪಡೋದು ಭಾಳ, ಮತ್ತು ಕಲಿಯಾಕ್ಕೂ ಇಷ್ಟ ಆಕೈತೆ ನನಗೆ ಹೊಸದನ್ನು. ನಾನು ತವ್ರ ಮನೆಗೆ ಹೋಗಿ ಇದನ್ನು ಮಾಡಿದಾಗ ಇದೊಂದು ಹೊಸದು ಇರ್ತದೆ ನೋಡುವ ಯಾವಾಗಲೂ ಅಂತಿರ್ತಾನೆ ನಮ್ಮ ತಮ್ಮ. ಬಟ್ ನಿಜವಾಗ್ಲೂ ಟೇಸ್ಟ್ ಡಿಫ್ರೆಂಟ್ ಇರ್ತೈತಿ. ನಮ್ಮ ತಮ್ಮನ ವೈಫ್ ಅಂತಿರ್ತಾಳೆ, ಆಂಟಿ ಬಂದ್ರೆ ಯಾವಾಗಲೂ ಟೇಸ್ಟ್ ಡಿಫ್ರೆಂಟ್ ಇರ್ತದೆ ಅಂತೇಳಿ. ಸೊ ಲಾಸ್ಟ್ ಉಳಿದಿದ್ದೆಲ್ಲ ಸೇಮ್ ರೀ. ಹಿಂಗೆ ಸ್ವಲ್ಪ ಒಗ್ಗರ್ಣೆ ಕಟ್ಕೊಳ್ಳೋದ್ರಿ. ಇನ್ನು ಮಜ್ಜಿಗೆ ಕಡೋದು ಇಟ್ಕೊಂಡಿರ್ತೀರಲ್ಲ, ಅದಕ್ಕೆ ನೀವೇನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ಲ ಮಸಾಲೆ, ಅದನ್ನು ಕುಡಿಸ್ಕೊರಿ ಫಸ್ಟ. ನಾನು ದೊಡ್ಡ ಬೋಗಣಿ ಹಾಕ್ಕೊಂಡು ಅಂದ್ರೆ ಮೊಸರು ಕಡ್ಕೊಂಡಿರಿ ನಾನು. ಇಲ್ಲಾಂದ್ರೆ ಏನಾಗ್ಬಿಡ್ತೈತಿ, ಕೆನೆ ಕೆನೆ ಉಳಿತೈತಿ. ಅದ್ರಾಗ ಒಂದು ಸ್ವಲ್ಪ ನಮ್ದು ಕೆನೆ ಇರ್ತೈತೆ ರೀ ಮೊಸರು, ಯಾವಾಗಲೂ ಹಾಲು ಕೆನೆ ಕೆನೆ ಇರ್ತಾವಲ್ಲ, ಒಮ್ಮೊಮ್ಮೆ ಕೆನೆ ತೆಗೆದಿರ್ತೀನಿ, ಒಮ್ಮೆ ತೆಗೆದಿರೋದಿಲ್ಲ. ಸೊ ಹೀಗಾಗಿ ಒಂದು ಸ್ವಲ್ಪ ಮೊದಲು ಕಡ್ಕೊಂಡು ಅದೆಲ್ಲ ಕೆನೆ ಇದನ್ನು ಮಾಡ್ಕೊಂಡು ಮ್ಯಾಲೆ ರೀ ಅದಕ್ಕೆ ಏನು ಮಾಡೋದು ಅಂದ್ರೆ ಮಸಾಲೆ ಕೂಡಿಸ್ಕೊಳ್ಳೋದು. ಸೊ ಅವಾಗ ಅದು ಕರೆಕ್ಟ್ ಏನಾಕೈತೆ ಅಂದ್ರೆ ಮಜ್ಜಿಗೆ ಇದು ಬರ್ತೈತಿ. ಇಲ್ಲಾಂದ್ರೆ ಆ ಮಜ್ಜಿಗೆ ಕುಡಿಯುವಾಗ ಕೆನೆ ಕೆನೆ ಇರ್ತೈತಿ. ನಾವು ಒಂದಷ್ಟು ಸರಿ ನಂಗೆ ಟೈಮ್ ಸಿಗ್ಲಾರ್ದಕ್ಕೆ ನಾ ಹಂಗೆ ಮಾಡಿಬಿಟ್ಟಿರ್ತೀನಿ, ಏನು ಮಾಡೋಕೆ ಆಗಂಗಿಲ್ಲ ರೀ. ಸೊ ಈಗ ನೋಡಿರಿ, ಕಡ್ದು ಅಂದಮೇಲೆ ನೀವು ಮಸಾಲೆ ಕೂಡಿಸ್ಕೊರಿ. ನಿಮಗೆ ನೀರು ಆಮೇಲೆ ಉಪ್ಪು ಖಾರ ನೋಡ್ಕೊಂಡು ಕೂಡಿಸ್ಕೊತ ಹೋಗ್ರಿ. ಒಬ್ರೊಬ್ರು ಗಟ್ಟಿ ಮಜ್ಜಿಗೆ ಕೇಳ್ತಿರ್ತಾರಲ್ಲ, ಅದಕ್ಕೆ ಇಮಿಡಿಯೇಟ್ ನೀರು ಕೂಡಿಸ್ಕೊಳ್ಳೋಂಗಿಲ್ಲ, ಆಮೇಲೆ ಕೂಡಿಸ್ಕೋತ ಹೋಗೋದು. ಸೊ ಇನ್ನು ಉಳಿದ ಮಸಾಲೆಗೂ ನೀರು ಕುಡಿಸ್ಕೊಂಡು ಹಾಕ್ಕೊಂಬಿಡ್ರಿ. ಹಿಂಗೊಮ್ಮೆ ಮಾಡಿ ನೋಡಿರಿ ನೀವು ಮಜ್ಜಿಗೆ ಸಾರು, ನಿಜ ನಿಮ್ಮ ಮನ್ಯಾಗ ಹೇಳ್ತಾರೆ ಕರೆನ ಟೇಸ್ಟ್ ಡಿಫ್ರೆಂಟ್ ಐತಿದೆ ಅಂಥೇಳಿ. ಇಷ್ಟ ಆಗ್ತೈತೆ ಎಲ್ಲರಿಗೂ. ಸೊ ಇನ್ನು ಅದಾದಮೇಲೆ ನೋಡಿರಿ, ಅದನ್ನು ಒಗ್ಗರಣೆ ಕೊಟ್ಟಿದ್ನಲ್ಲ ಅದು ಕೂಡಿಸ್ಕೊಂಡು ಇಟ್ಕೊಂಡೆ ಆತು. ಇನ್ನು ಮಜ್ಜಿಗೆ ಸಾರು ರೆಡಿ ಆಯ್ತು. ಇದೊಂದೇ ಉಳ್ದಿತ್ತು ನನ್ನ ಕೆಲಸ. ಪಲ್ಯ ಅಂತೂ ಆಗ ರೆಡಿಯಾಗಿತ್ತು. ಇನ್ನು ಏನಪ್ಪ ಅಂದ್ರೆ ಮೆಂತ್ಯಕಾಳು ಒಂದು ಕುದಿಸಿಟ್ಕೊಂಡ್ರೆ, ಬೇಳೆ ರಾತ್ರಿ ನೆನೆ ಹಾಕ್ಕೊಂಡು ಇಟ್ಕೊಂಡಿರ್ತೇನಲ್ಲ ರೀ, ನಾನು ಅದಕ್ಕೆ ಏನು ಮಾಡ್ಕೋಬೇಕಾಗಿತ್ತಂದ್ರೆ, ಅವನು ವೇಸ್ಟ್ ಆಗತ್ತಿದ್ದವು. ಕುಡಿದು ಬಿಡ್ತೀವಿ ನೀರು, ಉಳ್ದು ಚೆಲ್ಲಿ ಬಿಡ್ತೀವಿ. ಒಮ್ಮೊಮ್ಮೆ ಕುದಿಸಿರ್ತೇನೆ ರೀ, ಒಮ್ಮೊಮ್ಮೆ ಹಂಗೆ ಹಸಿವಾಗ ಕುಡ್ದಿರ್ತೇನೆ. ಹಸಿ ಅಂದ್ರೆ ನೀರನ್ನು ಹಂಗೆ ಕುಡ್ದು ಬಿಡ್ತೇನೆ ಅವನು ತೆಗೆದಿಟ್ಟು. ಸೊ ನನಗೆ ಏನು ಮಾಡ್ಬೇಕಾಗಿತ್ತಂದ್ರೆ ಅವನು ಯೂಸ್ ಮಾಡ್ಕೋಬೇಕಾಗಿತ್ತು. ನಮ್ಮ ಅಜ್ಜಿ ಏನು ಮಾಡ್ತಿದ್ಲಂದ್ರೆ ಮೆಂತ್ಯದ ಹಿಂಡಿ ಮಾಡ್ತಿದ್ಲು ರೀ. ನಾನು ಡೆಲಿವರಿ ಆದಾಗ ಮೆಂತ್ಯದ ಉಸಳಿ ಮಾಡಿದ್ನಲ್ಲ, ಆವಾಗನ ಅದ್ರ ಜೊತೆ ಅದನ್ನೂ ಮಾಡ್ತಿದ್ವಿ. ಒಂದಿನ ಮೆಂತ್ಯದ ಹಿಂಡಿ ಮಾಡಾಕಿ, ಒಂದಿನ ಮೆಂತ್ಯದ ಉಸಳಿ ಮಾಡಾಕಿ. ಬಟ್ ಕಲ್ಲಾಗ ಜಜ್ಜಿ ಕೊಡಾಕ್ರಿ ಅಮ್ಮ, ನನಗೆ ಇನ್ನೂ ನೆನಪೈತಿ. ಭಾಳ ಚಲೋ ರೀ ಮೆಂತ್ಯ ಹಡ್ದವ್ರಿಗೆ. ಯಾವಾಗ್ಲೂ ನಮ್ಮ ಕಡೆ ಕೊಡ್ತಾರೆ, ಎಲ್ಲ ಕಡೆ ಕೊಡ್ತಾರಲ್ಲೋ ನನಗೆ ಗೊತ್ತಿಲ್ಲ, ಉತ್ತರ ಕರ್ನಾಟಕದಾಗ ಮಾತ್ರ ಕೊಡ್ತಾರೆ ರೀ. ಸೊ ಒಣ ಮೆಣಸಿನ್ಕಾಯಿ ಹಾಕಿ, ಬೆಳ್ಳುಳ್ಳಿ ಹಾಕಿ, ಉಪ್ಪು ನಾರ್ಮಲ್ ಉಪ್ಪು ಹಾಕಂಗಿಲ್ಲ ರೀ ಅವಾಗಲೂ ಬಾಣಂತಿಯರಿಗೆ. ಸೋಲು ಉಪ್ಪು ಹಾಕ್ತಿದ್ಲು ನಮ್ಮಮ್ಮ, ನಂಗೆ ನೆನಪೈತಿ. ಕರೆ ಅಂದರೆ ಎಂದೂ ಮರೆಯೋದಿಲ್ಲ ನಾ ಅದನ್ನ. ಥ್ಯಾಂಕ್ಸ್ ಅಮ್ಮ. ಇನ್ನು ಅದಕ್ಕೆ ಏನು ಮಾಡ್ಕೊಂಡೆ ಅಂತಂದ್ರೆ ಈ ರೀತಿಯಾಗಿ ರುಬ್ಕೊಳ್ಳೋದು ರೀ. ಇದನ್ನ ಏನು ಮಾಡ್ಕೊಳ್ಳೋದ್ರೆ ಕಲ್ಲಾಗ ಜಜ್ಕೊಂತ ಹೋಗ್ಬಿಡೋದು ರೀ. ಮಿಕ್ಸಿ ಹಾಕಿ ರೊಕ್ಕ ಟೇಸ್ಟ್ ಆಗಲ್ಲ ರೀ ಇದಿಷ್ಟು. ಇದು ಒಂದು ಮಾಡ್ಕೊಂಡು ಇವತ್ತು ನಾನು ಅವನು ಯೂಸು ಮಾಡ್ಕೊಂಡಂಗತ್ತು. ನಾನು ಒಗೆಯೋದಂದ್ರೆ ಅದೊಂಥರ ಬೇಜಾರು ಆಕತ್ತಿತ್ತು ಕರೆ ಹೇಳ್ಬೇಕಂತಂದ್ರೆ. ಸೊ ಇನ್ನು ನಾ ಮೊದಲು ಕಲ್ಲು ತೊಳೆದಿಟ್ಕೊಂಡು ಬಿಡ್ತೇನೆ ರೀ. ಒರೆಸ್ಕೊಂಡು ಬಡ ಬಡ ಜಜ್ಕೊಳಕ್ಕೆ ಸ್ಟಾರ್ಟ್ ಮಾಡೀನಿ. ಏನಿಲ್ಲ, ಭಾಳ ಐಟಮ್ ಇಲ್ಲ ರೀ. ಜೀರಿಗೆ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ, ಹಸಿದು ಹಾಕೋಬೋದು, ಕೊತ್ತಂಬರಿ ಹಾಕೋಬೋದು. ಇದು ಸಿಂಪಲ್ ಇದೆ. ನಮ್ಮ ಮನೆಯವ್ರು ಇಷ್ಟು ಇಷ್ಟಪಟ್ರಂದ್ರೆ ನಿಮ್ಗೆ ಅನಿಸೋದೇ ಇಲ್ಲ ಇದು ವಿಷ ಇರ್ತೈತೇನಪ್ಪ ಅಂತ ಅನಿಸ್ಬೋದು ನಿಮ್ಗೆ. ಮೆಂತ್ಯದ ಹಿಂಡಿ ರೀ ಅಂಥೇಳಿ ನಿಜ ಹೇಳ್ತೇನೆ, ಇಷ್ಟು ಟೇಸ್ಟಿ ಆಗಿತ್ತಂದ್ರೆ ನಮ್ಮ ಮನೆಯವ್ರು ಇನ್ನೊಂದು ಸ್ವಲ್ಪ ಕೇಳತ್ತಿದ್ರೆ ಬಿಡ್ರಿಪ್ಪ ಸ್ವಲ್ಪ ಐತಿ ಅಂತ ಹೇಳಿದ್ನಿ. ಕರೆ ಅಂದ್ರೆ ನನಗೆ ಹೊಳ್ಳೆ ಅಮ್ಮ ನೆನಪಾತ. ನನಗೆ ಡೆಲಿವರಿ ಆದಾಗ ಎಷ್ಟು ಆರಾಮಿದ್ನೆಲ್ಲ ಅನ್ಸಕತ್ತಿತ್ತು. ಈಗಂತೂ ಒಂದು ದಿನಾನೂ ಇಷ್ಟು ಆರಾಮಿಲ್ಲ ರೀ ನಾನು ಕರೆ ಅಂದ್ರೆ. ಸೊ ಎಲ್ಲ ಕಲ್ಲಾಗಿನ ತಕ್ಕೊಂಡು ಇನ್ನು ತೊಳೆದು ಮತ್ತೆ ಇಟ್ಕೊತೀನಿ ರೀ. ಯೂಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾ ಅಂದ್ಕೊಂಡೆ ಅಂದ್ರೆ ಬಡ ಬಡ ತೊಳೆದು ರೆಡಿ ಇಟ್ಕೊಂಡ್ಬಿಟ್ಟಿರ್ತೇನೆ ರೀ ಅದನ್ನು ಒಟ್ಟು. ಸೊ ಇದು ಕುಟಾಣಿ ಮಾತ್ರ ನಂಗೆ ಭಾಳ ಇಷ್ಟ ಆಗೈತಿ. ನಮ್ಮ ಮಮ್ಮಿ ಕೊಡ್ಸಿ ಹೇಳಿದ್ರು ನನಗೆ. ಥ್ಯಾಂಕ್ಸ್ ಅಮ್ಮ. ಇದಕ್ಕೆ ದೊಡ್ಡದಾಗ ಕೊಡ್ಸಿದ್ಲು. ನಾ ಬೇಡಪ್ಪ ನಂಗೆ ಸಣ್ಣದು ಬೇಕಂತ ಹೇಳಿ ಮತ್ತು ಅಷ್ಟು ಸಣ್ಣದು ತೊಗೊಂಡೆ. ಅದನ್ನು ಬಿಟ್ಟು ಇನ್ನು ದೊಡ್ಡದಲ್ಲಿ ಬಿಟ್ಟು ಬಂದೇನೆ ರೀ ನಾವು ಅಲ್ಲಿ ಅಂತ ಹೇಳಿ. ಈ ಕಡೆ ನೋಡಿರಿ ಚಪಾತಿ ಮಾಡಿಕೊಂಡೆ. ಸೊ ಚಪಾತಿ ಮಾಡ್ಕೊಂಡು ಬಡ ಬಡ ಏನು ಊಟ ಮಾಡ್ಬೇಕು ರೀ. ಇದು ಒಂದು ಸ್ವಲ್ಪ ಚಪಾತಿ ನಿಜ ಹೇಳ್ಬೇಕಂದ್ರೆ ಈಸಿ ಅನಿಸ್ತೈತಿ. ಎದಕ್ಕಂದ್ರೆ ಕ್ಲೀನಿಂಗ್ ಭಾಳ ಕಡಿಮೆ ಇರ್ತೈತಿ. ಸೊ ಇವತ್ತು ಅಡುಗೆ ಒಂದು ಸ್ವಲ್ಪ ಜಲ್ದಿನ ಮಾಡಾಕತ್ತೇನಂದ್ರೂ ಕೂಡ ಮತ್ತು ಅಲ್ಲಿಗೆ ಬಂದು ಹತ್ತಿರಿ. ಯಾಕಂದ್ರೆ ನಡಕ್ಕೆ 1-2 ತಾಸು ಗ್ಯಾಪ್ ಆಗಿಬಿಟ್ಟಿರ್ತೈತೆ ನಂದು.
ಒಂದು ಧ್ರುವ ಕಾಡ್ತಿರ್ತಾನೆ ಅಥವಾ ಏನಾಗ್ತೈತಪ್ಪ ಅಂತಂದ್ರೆ ಏನು ಮಾಡ್ತೀನಿ ಅಂತಂದ್ರೆ ಎಡಿಟಿಂಗಾರ ಮಾಡ್ಕೋತ ಕುಂದಿರ್ತೀನಿ. ನೈಟ್ ಮಾಡ್ಬೇಕಂತೀನಿ ಆಗಂಗಿಲ್ಲ ನೋಡಿರಿ. ಗೋಬಿ ಅಂತಂದ್ರೆ ಏನು ರೀ, ಫ್ಲವರು ಮತ್ತು ಆಲೂಗಡ್ಡೆ ಪಲ್ಯ, ಮೆಂತ್ಯದ ಹಿಂಡಿ, ಉಪ್ಪಿನಕಾಯಿ, ನಾನು ಸೌತೆಕಾಯಿ ಇಟ್ಕೊಂಡೀನಿ. ನಾ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಎಲ್ಲ ತಿಂತೀನಿ ಅದ್ರ ಜೊತೆ. ನಂಗೆ ಭಾಳ ಸೇರ್ತೈತೆ ಹಂಗೆ ಜವಾರಿ ಊಟ. ರೊಟ್ಟಿ ಅದು ಇತ್ತಂದ್ರೆ ಮುಗಿದು ಹೋತ್ರಿ. ಸೊ ಊಟ ಆಯ್ತು, ಮಲ್ಕೊಂಡಿದ್ದ ಕೂಡಲೇ ನೋಡಿರಿ ಚಹಾ ಮಾಡಿದೆ. ಇವರು ಚಹಾ ಕುಡಿ ಹೊತ್ತಿನ ನನ್ನ ಮಗ ನೋಡ್ರಿ ಎಲ್ಲಿ ಹೋಗಿ ಕುಂತಾನ, ಏನು ಮಾಡಾಕತ್ತಾನ, ನೇಲ್ ಕಟ್ ಮಾಡ್ಕೋತೀನಿ ಅಂತ ಕುಂತಾನ್ರಿಪ್ಪ. ಚಹಾ ಕುಡಿಯೋತ್ತಿಗಾರ ಕಾಡ್ತಾನ್ರಿ ಹೇಳ್ತೀನಿ. ನನಗೆ ತಲೆ ದಿಮ್ಮಿ ಅಂತೈತೆ ನೋಡ್ರಿಪ್ಪ. ಯಾವಾಗಾರ ಒಂದು ದಿನನಾರ ಇವರೆಲ್ಲರನ್ನೂ ಬಿಟ್ಟು ಒಬ್ಬೇಕೆ ಆರಾಮ್ ಕುಂತು ಚಹಾ ಕುಡಿಬೇಕಪ್ಪ ಅಂತ ಅನಿಸರೈತೆ ನನಗೆ. ಇನ್ನು ಆಟ ಆಡಕತ್ತಾರ, ಸ್ವಲ್ಪ ಊದು ಹಾಕ್ಬೇಕಂತ ಅಂದ್ಕೊಂಡೆ ರೀ. ಕಡ್ಡಿಪಟ್ಟಣ ಹುಡ್ಕಕ್ಕೆ ಹೋಗ್ಯ ನಾವು. ಸೊ ಸಿಂಚು ಬಂದು ಬಿಟ್ಟಿರ್ತಾಳೆ ನಮ್ಮ ಮನ್ಯಾಗ, ಇರತ್ತಾಳರಿಕಿ ಸಿಂಚು. ಸೊ ಊದು ಸ್ವಲ್ಪ ದಿನ ಹಾಕಿದಷ್ಟು ಚಲೋನ ರೀ. ಹಿಂಗಾಗಿ ಹಾಕಾಕತ್ತೀವಿ. ನಾ ಹಾಕ್ತೇನೆ ನೀ ಹಾಕ್ತೇನೆ ಅಂತಾರೆ ರೀ. ಒಬ್ಬರ್ಕಿಂತ ಒಬ್ಬರು ಜಗಳ ಮಾಡ್ತಾರೆ. ಸೊ ಊದು ಹಾಕೋದಂದ್ರೆ ಒಂದು ದೊಡ್ಡ ಖುಷಿ ರೀ. ಹಿಂಗಾಗಿ ಏನು ಮಾಡ್ತಾರೆ ಅಂತಂದ್ರೆ ಊದು ಹಾಕೇನೆ ಬಿಟ್ಟೇನೆ ಅಂತಿರ್ತಾರೆ. ನಾ ಅದಕ್ಕೆ ಅವ್ರಿಗೂ ಒಂದು ಸ್ವಲ್ಪ ಖುಷಿ ಆಕೈತೆ ಅಂತೇಳಿ ಸಂಜೆಗೆ ಊದು ಹಾಕಿರ್ತಾನೆ. ಒಂದು ಸ್ವಲ್ಪ ಸೊಳ್ಳಿನೂ ಕಡಿಮೆ ಆಕ್ಕವ್ರಿ ಅದಕ್ಕೆ, ಮತ್ತು ಪಾಸಿಟಿವ್ ವೈಬು ಇರ್ತೈತಿ, ಫ್ಲೇವರ್ ಭಾರಿ ಇರ್ತೈತೆ ಅದರದ್ದು. ನಾ ಊದನ್ನ ಇಲ್ಲಿ ಎಲ್ಗಾರ್ ಬಳಪ್ಪನ ಅಂಗಡಿ ತೊಗೊಂಡೇನಿ ರೀ. ಒಂದಿಷ್ಟು ಪರ್ಟಿಕ್ಯುಲರ್ ವಸ್ತುಗಳೊಳಗೆ ನಮ್ಮೂರಾಗ ಅಲ್ಲೇ ಸಿಗಕ್ಕೆ ಚಾನ್ಸಸ್ ಐತ್ರಿ. ಇನ್ನು ವಿತ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ. ಇನ್ನು ಏನಪ್ಪ ಅಂತಂದ್ರೆ ವಾಕಿಂಗ್ ಮಾಡ್ಕೊಂಬಂದು ಬೆಳಿಗ್ಗೆ ಕಾರ್ನ್ ಕುದಿಸಿಟ್ಟಿದ್ನಲ್ಲ, ಅದ್ರದ್ದು ಏನಾರ ಮಾಡೋಣ ಅಂದ್ಕೊಂಡಿದ್ದೆ. ಕಾರ್ನ್ ಪಕೋಡ ಮಾಡ್ಬೇಕು ಅನ್ನಿಸ್ತು, ಟ್ರೈ ಮಾಡೋಣ ಅಂತೇಳಿ ಇನ್ಸ್ಟಾಗ್ರಾಮ್ನಾಗ ಅದು ಸ್ಕ್ರೋಲ್ ಮಾಡ್ಕೊತ ನೋಡಿರ್ತೀವಲ್ಲ. ಬಟ್ ಮಾಡೋಣ ಅಂಥೇಳಿ ಟ್ರೈ ಮಾಡೋಕೆ ಹೋದ್ರೆ ಸ್ವಲ್ಪ ಫೇಲ್ಯೂರ್ ಆಯ್ತು. ಅದು ಏನೇನು ಆಯ್ತು ಹಿಂಗೆ ಆಯ್ತು ನೋಡೋಣ ಬರ್ರಿ. ಒಂದು ಸಾರಿನ ಮಾಡಿದ್ದೆ ರೀ ಇದನ್ನು, ಚಲೋ ಆಗಿದ್ದು ಅವಾಗ. ಅದನ್ನ ಇನ್ಸ್ಟಾಗ್ರಾಮ್ ನೋಡಿನ ಮಾಡಿದ್ದೆ. ಈಗ ಏನು ಮಿಸ್ಟೇಕ್ ಮಾಡಿದ್ದೆ ಗೊತ್ತಾಗಲಿಲ್ಲ. ಒಂದನೇದು ಇವು ಜವಾರಿ ಏನಿದ್ದು ಅಂದ್ರೆ ಕಾರ್ನ್ ಇದ್ದು, ಸ್ವೀಟ್ ಕಾರ್ನ್ ಇರಲಿಲ್ಲ. ಅವು ಸ್ವಲ್ಪ ರಸ ಇರ್ತಾವೆ ರೀ. ಕುದಿಸಿದ ತಕ್ಷಣ ಮೆತ್ತಗಾಗಿರ್ತಾವೆ. ಇವು ಮೆತ್ತಗಾಗಿರಲಿಲ್ಲ ಅಷ್ಟೇ. ಇವನ್ನ ಭಾಳ ಕುದಿಸ್ಬೇಕಾಗಿತ್ತು ಅನ್ಸುತ್ತೆ. ಅದು ಒಂದೇ ಕುದಿಯಲ್ಲ ರೀ, ಇದು ಹಂಗೆ ಆಗಂಗಿಲ್ಲ. ಜವಾರಿ ಸ್ವಲ್ಪ ಬಿರುಸು ಇರ್ತೈತಿ, ರುಚಿ ಭಾಳ ಇರ್ತೈತೆ ರೀ ಇದು ಕರೆ ಅಂದ್ರೆ. ಅದಕ್ಕಿಂತ ಆ ಟೇಸ್ಟೇ ಬೇರೆ, ಈ ಟೇಸ್ಟೇ ಬೇರೆ. ಮಿಕ್ಸಿಗೆ ಹಾಕ್ಕೊಂಡು ನಾನು ಮಿಕ್ಸಿಗೆ ಹಾಕ್ಕೊಂಡೆ. ಇದು ಹೆಂಗೆ ಮಿಕ್ಸಿಗೆ ಹಾಕ್ಕೋಬೇಕಂದ್ರೆ ತರಿಯಾಗಿ ರುಬ್ಕೋಬೇಕ್ರಿ ಇದನ್ನು. ನಾನು ಲಾಸ್ಟ್ ಟೈಮ್ ಮಾಡಿದಾಗ ಹಂಗೆ ಮಾಡಿದ್ದೆ. ಸೊ ಆಲೂಗಡ್ಡೆ ಕುದಿಸಿಟ್ಕೊಂಡಿದ್ನಿ ನಾನು. ಅದಕ್ಕೆ ಏನು ಮಾಡಿದ್ನಿ ಅಂತಂದ್ರೆ ಸ್ಮ್ಯಾಶ್ ಮಾಡ್ಕೊಂಡು ಎರಡು ಕೂಡಿಸ್ಕೊಂಡು, ನಾನು ಅಂದ್ಕೊಂಡಿದ್ದ ಪ್ರಕಾರ ಏನು ಮಿಸ್ಟೇಕ್ ಮಾಡೀನಿ ಅಂತ ನನಗೆ ಅನಿಸತ್ತಂತ ಹೇಳ್ತೇನಂತ. ಸೊ ನೆಕ್ಸ್ಟ್ ಇನ್ನು ಮಸಾಲೆ ರುಬ್ಕೋಬೇಕಲ್ಲ, ಬೆಳ್ಳುಳ್ಳಿ, ಅಲ್ಲ, ಕೊತ್ತಂಬರಿ, ಕರಿಬೇವು, ಪುದೀನ, ಜೀರಿಗೆ, ಮೆಣಸಿನ್ಕಾಯಿ ಇವ ಫಿಕ್ಸ. ಮೆಣಸಿನ್ಕಾಯಿ ಮೊದಲು ಒಂದು ಸ್ವಲ್ಪ ಸ್ಕಿಪ್ ಮಾಡಿದ್ನಿ, ಆಮೇಲೆ ಮೆಣಸಿನ್ಕಾಯಿ ಹಾಕಿದ್ನಿ. ಯಾಕಂದ್ರೆ ನನ್ನ ಮಗನ ಸಲುವಾಗಿ ರೀ. ಇಲ್ಲ ಕೆಂಪು ಖಾರ ಹಾಕ್ಕೋಬೇಕು ನಡಿತೈತಿ. ನಾನು ನನ್ನ ಸಣ್ಣ ಮಗ ತಿನ್ನಂಗಿಲ್ಲಲ್ಲ ಅಂಥೇಳಿ ಅದನ್ನು ಸ್ಕಿಪ್ ಮಾಡ್ಕೊಂಡು ಮೊದಲು ಮಿಕ್ಸಿಗೆ ಹಾಕ್ಕೊಂಡೆ. ಜಸ್ಟ್ ಅವನ್ನಷ್ಟೇ ಇದನ್ನು ಮಾಡೋಣ ಅಂಥೇಳಿ. ಈ ಚಿಲ್ಲಿ ಫ್ಲೇಕ್ಸ್ ಇದ್ದರೂ ಹಾಕೊಂಬಿಡ್ಬೋದು ರೀ, ಭಾಳ ಚಲೋ ಆತ್ತ. ಅದು ಬೆಸ್ಟ್ ಡಿಸಿಷನ್ ಅದ. ಚಿಲ್ಲಿ ಫ್ಲೇಕ್ಸ್ ಇತ್ತಂದ್ರೆ ಇದು ಯಾವುದೂ ಇದನ್ನ ಇರೋಲ್ಲ. ಸೊ ಇದೆಲ್ಲ ಮಿಕ್ಸಿ ಮಾಡಿಕೊಂಡು ಕುಡಿಸ್ಕೊಂಡು ಏನು ಮಾಡ್ಕೋಬೇಕಂದ್ರೆ ಚಂದ ಕಲಿಸ್ಕೋಬೇಕು. ಉಪ್ಪು ಹಾಕ್ಕೋರಿ, ಮ್ಯಾಲೆ ಜೀರಿಗೆ ಹಾಕ್ಕೋರಿ, ಕಲೌಂಜಿ ಹಾಕ್ಕೋರಿ, ಅಜ್ವಾನ ಹಾಕ್ಕೋರಿ, ಚಲೋ ಇರ್ತೈತಿ ಖರೆ ಹೇಳ್ಬೇಕಂದ್ರೆ. ಅಜ್ವಾನ ಕಲೌಂಜಿನೂ ಭಾಳ ಚಲೋ ಟೇಸ್ಟ್ ಕೊಡ್ತೈತೆ ರೀ. ಒಂಥರ ಪಟ್ ಅಂತಿರ್ತೈತಿ ಬಾಯಾಗ, ಅದು ಭಾಳ ಟೇಸ್ಟ್ ಅನ್ನಿಸ್ತೈತಿ. ಇತ್ತೀಚೆಗೆ ನಾ ಕಲೌಂಜಿ ಹಾಕ್ಲಾರ್ದ ಚಕ್ಕಲಿ ಅದು ಮಾಡೋದು ಬಿಟ್ಟೇನಿ. ಕಲೌಂಜಿ ಬಿಟ್ಟೇನಿ. ತಾಲಿಪಟ್ಟಿಗೆ ಸದ್ಯಕ್ಕೆ ಹಾಕಾಕತ್ತೇನೆ ರೀ. ಒಂಥರ ಚಲೋ ಟೇಸ್ಟ್ ಕೊಡತೈತಿ ಬಾಯಾಗ, ನಿಧಾನಾಗಿ ಬರ್ತೈತಲ್ಲ. ಮತ್ತು ಅಷ್ಟೊತ್ತಿಗೆ ಅದು ಉಬ್ಕೊಂಡಿರ್ತೈತಿ ರೀ. ನೀರೊಳಗೆ ನೆನೆಸಿಟ್ಟಿರ್ತೀವಲ್ಲ ಹಿಟ್ಟಿನಾಗ ಅದು ಹಾಕಿ, ಹೀಗಾಗಿ ಒಂದು ಸ್ವಲ್ಪ ಚಲೋ ಟೇಸ್ಟ್ ಕೊಡತೈತಿ. ಸೊ ಈ ರೀತಿಯಾಗಿ ಎಲ್ಲ ಕಲಿಸ್ಕೊಂಡು ಎಣ್ಣೆ ಕಾಯಾಕಿಟ್ಟಿದ್ನಿ ಒಂದು ಕಡೆ. ಸೊ ಎಣ್ಣೆ ಕಾಯಾಕಿಟ್ಟು ಪಟ ಏನು ಮಾಡಿರಿ ಅಂದ್ರೆ ಹಾಕೋಂತ ಹೋಗ್ರಿ ಇದನ್ನು. ಮೊದಲು ನಾನು ಏನು ಮಾಡೀನಿ ಅಂದ್ರೆ ಖಾರ ಸ್ಕಿಪ್ ಮಾಡೀನಿ, ಯಾಕಂದ್ರೆ ಸಣ್ಣ ಮಗ ತಿನ್ನಂಗಿಲ್ಲ ಅಂತೇಳಿ. ಮೊದಲು ಚಲೋ ಬಂದು ರೀ ಅವು 4. ಒಂದನೇ ಸಾರಿ ಏನು ನಾ ಕರೆದ್ನಲ್ಲ ಅವು ಅಡ್ಡಿ ಇಲ್ಲ, ಚಲೋ ಬಂದು. ಯಾವ್ದು ಬಿಡು ಸಕ್ಸಸ್ ಆದ್ನಿ ಅಂದ್ಕೊಂಡೆ ನಾನು. ಬಟ್ ಒಂದು 5 ಅಂತ ತೆಗೆದ್ಮೇಲೆ ಏನು ಮಾಡ್ಕೊಂಡೆ ಅಂದ್ರೆ ಖಾರ ಕೂಡಿಸ್ಕೊಂಡೆ. ಯಾರಿಗೆ ದೊಡ್ಡ ಮಗನ ಸಲುವಾಗಿ ಖಾರ ಕೂಡಿಸ್ಕೊಂಡು ಮಾಡಬೇಕಲ್ಲ ಇನ್ನು. ಸೊ ಯಾಕಂದ್ರೆ ಅವ್ನು ಕಸಪ್ಪಾದ್ರೆ ಅವ್ನು ತಿನ್ನಂಗಿಲ್ಲ ರೀ, ದೊಡ್ಡ ಮಗ ಭುವಿ. ಇವಂಗೆ ಖಾರ ಇಲ್ದ ಬೇಕಾ, ಇವ್ನು ಸ್ವಲ್ಪ ಖಾರ ಆದ್ರೆ ಇವ್ನು ತಿನ್ನಂಗಿಲ್ಲ, ಬಟ್ ಬೇಕಂತ ನ್ಯಾಯ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಿಂಗೆ ಲೈಟಾಗಿ ಖಾರ ಹಾಕಿದ್ರು ಅವ್ನು ನಡೆಯಂಗಿಲ್ಲ. ದೊಡ್ಡ ಸಮಸ್ಯೆ ರೀ ಕರೇನು ಅಂದ್ರೆ. ಆಮೇಲೆ ಏನು ಮಾಡ್ಕೊಂಡೆ, ಸ್ವಲ್ಪ ಅರಿಶಿನ ಖಾರ ಮಿಕ್ಸ್ ಮಾಡ್ಕೊಂಡೆ. ಅದಕ್ಕನ ಅದು ಒಂದು ಇದನ್ನು ಹಾಕ್ಕೊಂಡಿದ್ನಲ್ಲ, ಅದೊಂದು ಒಬ್ಬಿ ತೆಗೆದಿಟ್ಕೊಂಡು ಇದನ್ನು ಮಾಡಿಕೊಂಡೆ. ಇದನ್ನು ಕಲಿಸ್ಕೊಂಡೆ. ಇದನ್ನು ಚೆಂದ ಕಲಿಸ್ಕೊಂಡು ಹಾಗಲ್ಲಿ ಹೆಂಗೆ ಬಿಟ್ಟಿದ್ರಲ್ಲ ಹಂಗೆ ಬಿಡ್ಕೋಂತ ಹೋಗ್ಬೇಕು. ಆ ಒಂದು ಒಬ್ಬಿ ತೆಗೆದಿದ್ನಲ್ಲ, ಅಷ್ಟು ಖುಷಿಲೇ ತೆಗೆದು ಕೊಟ್ಟೆ. ತೆಗೆದಿಟ್ಟು ನನ್ನ ಕಡೆ ಖುಷಿಯಾಗಿತ್ತು ನಂಗೆ. ಮಸ್ತಾಕ ಒಂದು, ಯಾಕಂದ್ರೆ ಚಲೋ ಆಗ್ತಾವೆ ರೀ ಕಾರ್ನ್ ಪಕೋಡ. ನಾನು ಲಾಸ್ಟ್ ಟೈಮ್ ಮಾಡಿದಾಗ ಚಲೋ ಆಗಿದ್ದು, ಬಟ್ ಅದು ಕಂಪ್ಲೀಟ್ ಸ್ವೀಟ್ ಕಾರ್ನ ಇತ್ತು. ಅದ್ರಾಗ ಏನೇನು ಹಾಕ್ಕೊಂಡಿದ್ದು ನನಗೆ ಪಕ್ಕ ನೆನಪಿಲ್ಲ.
ಇಲ್ಲಿ ಬಂತು ನೋಡ್ರಿ 2ನೇ ಸರಿ ನಾನು ಹಾಕಿದೆ ಅಲ್ಲ. ಇವು ಏನಪ್ಪ ಅಂದ್ರೆ ಇನ್ಸ್ಟಂಟ್ ರೆಸಿಪೀಸ್ ಒಂದಿಷ್ಟು ಹಿಂಗೆ ಆಗಿಬಿಡ್ತಾವೆ. ಅದು ಇನ್ಸ್ಟಾಗ್ರಾಮ್ ನೋಡಿ ಮಾಡಕ್ಕೆ ಹೋದ್ವಿ ಅಂದ್ರೆ ಒಂದು ಸರಿ ಹಾಕಿದ್ದು ಒಂದು ಸರಿ ನೆನಪಿರಂಗಿಲ್ಲ. ಆಮೇಲೆ ಸೇವ್ ಮಾಡಿಟ್ಟಿವಿ ಅಂದ್ರೆ ಎಷ್ಟು ಸೇವ್ ಮಾಡಿಟ್ಟಿರ್ತೀವಿ ಅಂದ್ರೆ ಅಂಥವು 100 ರೆಸಿಪೀಸ್ ಇರ್ತಾವೆ. ಹುಡುಕ್ಯಾಡೋಕ್ಕೂ ಪೇಷನ್ಸ್ ಇರೋಂಗಿಲ್ಲ. ಅದೇನೋ ಅಂತಲ್ಲ ನಮ್ಮ ಪಕ್ಕಾ ಗೊತ್ತಿದ್ರೆ ಮಾತ್ರ ಮಾಡಕ್ಕೆ ಚಲೋ. ನನಗನ್ನಿಸ್ತು ನಾವು ಒಂದು ಸ್ವಲ್ಪ ಕಾರ್ನ್ ಫ್ಲೋರರ ಕಡ್ಲೆ ಹಿಟ್ಟರ ಅಕ್ಕಿ ಹಿಟ್ಟರ ಕುದಿಸ್ಕೋಬೇಕಾಗಿತ್ತು. ಅದು ಸ್ವಲ್ಪ ಬೈಂಡಿಂಗ್ ಕೊಡ್ತಿತ್ತು ಅನ್ಸುತ್ತೆ. ಎಲ್ಲೋ ಮಿಸ್ಟೇಕ್ ಮಾಡಿದೆ. ಪಕ್ಕಾ ನಿಮಗೇನು ಅನ್ಸತ್ತೆ ನಂಗೆ ಕಮೆಂಟ್ ಮಾಡಿರಿ. ಸೊ ನೋಡಿರಿ ಏನೇನು ಆತು ಅನ್ನೋದು. ನೆಕ್ಸ್ಟ್ ಲಾಸ್ಟಿಗೆ ಎಲ್ಲ ಎಣ್ಣೆ ತುಂಬ ಹರಡ್ಬಿಡ್ತೀರಿ. ಅದು 4 ಬಜಿ ಬಂದು ಉಳಿದಿದ್ದೆಲ್ಲ ಈ ರೀತಿ ಆತು. ಬಸದ ತೆಗೆದು ಎಣ್ಣೆ ಸೋಸಿಟ್ಕೊಂಡೆ ಒಗಿಯೋಂಗೆ ಆಗೈತೆ ಎಣ್ಣೆ. ಕರೆ ಹೇಳ್ಬೇಕಂತ ಬೇಜಾರು ಭಾಳ ಆತು. ಸೊ 4 ಬಜಿ ಇನ್ಸ್ಟಾಗ್ರಾಮ್ನಾಗೂ ಮೋಸ್ಟ್ಲಿ 4 ಬಜಿ ತೋರಿಸಿ ನಮ್ಮ ಬಕ್ರ ಮಾಡ್ತಾರೆ ಅನಿಸ್ತು ನನಗೆ ಒಂದೊಂದು ಸಾರಿ. ಸೊ ಇದು ಇವತ್ತಿನ ಕಂಪ್ಲೀಟ್ ಲಾಗ್ ಐತ್ರಿ. ಇದ್ರ ಮಿನಿ ಲಾಗು ಅಪ್ಲೋಡ್ ಮಾಡಿದ್ದೇನೆ ರೀ, ಒಂದು ಸರಿ ಚೆಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ಸ್ಟಾಗ್ರಾಮ್ ಯೂಸರ್ಸ್ ಆ್ಯಂಡ್ ಫೇಸ್ಬುಕ್ ಯೂಸರ್ಸ್ ವಿವಿಧ ಲಾಗ್ ಫಾಲೋ ಮಾಡಿರಿ. ಯೂಟ್ಯೂಬ್ ಯೂಸರ್ಸ್ ಈ ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಕಂಪ್ಲೀಟ್ ವಿಡಿಯೋ ನೋಡಿರಿ. ನೆಕ್ಸ್ಟ್ ಲಾಗ್ ಒಳಗೆ ಭೇಟಿಯಾಗೋಣಂತ. ಥ್ಯಾಂಕ್ ಯು.